ಹೇ ಹಾಯ್, ನಾನು ಲಾಸ್ಯ. ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಸತ್ಯವಾದ ಘಟನೆ ಹೇಳೋ ಟೈಮ್. ಅವತ್ತಿನ ದಿನ ನೈಟ್ ಆ ಮನೆಯಲ್ಲಿ ಏನು ನಡೀತು, ನಮ್ಮ ಅಜ್ಜಿ, ಅವ್ರ ಅಕ್ಕ ತಂಗಿದಿರು, ಅವ್ರ ಅಪ್ಪ, ಅವ್ರ ಅಮ್ಮ ಸಾಯೋ ತನಕ ನೆನೆಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಅಜ್ಜಿ ಸಾಯೋದಕ್ಕೂ ಮುಂಚೆ ಕೂಡ ಆ ಘಟನೆನ ನೆನೆಸ್ಕೊಂಡಿದ್ದಾರೆ. ತೆಗಿಬೇಡ, ಬಾಗಿಲು ತೆಗಿಬೇಡ, ಏನ್ ಜನ ಎಲ್ಲ ಓಡ್ತಾ ಇದಾರೆ ಅಂದ್ರೆ ಗಾಬರಿ ಬಿದ್ದೋಗ್ಬಿಟ್ಟಿದ್ದಾರೆ. ಒಂದ್ ಸ್ವಲ್ಪ ಭಯ ಆಗಿದೆ, ಬಟ್ ಒಂಥರ ಖುಷಿ ಅರ್ಥ ಆಗ್ಬಿಟ್ಟಿದೆ. ಇದೆಲ್ಲ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಅವಾಗೆಲ್ಲ ಇರಲಿಲ್ಲ ಬಿಡಿ ರೆಕಾರ್ಡಿಂಗ್ ಎಲ್ಲ. ಬಟ್ ಮನೆಯವ್ರು ಪ್ರತಿಯೊಬ್ಬರು ಕೇಳಿಸ್ಕೊಂಡಿದ್ದಾರೆ. ಇವರೆಲ್ಲ ಕರೆಕ್ಟ್ ಟೈಮ್ಗೆ ಇಟ್ಕೊಂಡಿದ್ದಕ್ಕೆ ಅವ್ರು ಹಾರಿಲ್ಲ. ತೆಲುಗು ಲಕ್ಷ್ಮೀ ರಾ ರಾ ಅಂತ ಕರೀತಾ ಇದ್ದಾರೆ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರುವಂಥ ಈ ಒಂದು ಕಥೆ ಸ್ವಂತ ನನ್ನ ಅಜ್ಜಿಯ ಕತೆ. ಎಸ್, ನನ್ನ ಅಜ್ಜಿ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಅವ್ರ ಜೊತೆ ನಡೆದಂತಹ ಸತ್ಯವಾದ ಸ್ಟೋರಿ ಇದು. ಅವ್ರದ್ದೇ ಓನ್ ಎಕ್ಸ್ಪೀರಿಯನ್ಸ್. ನಾನು ಪುಟ್ಟವಳಿರಬೇಕಾದ್ರೆ ನಮ್ಮ ಅಜ್ಜಿ ಸ್ಟೋರಿನ ನನಗೆ ಹೇಳಿದರು. ಈ ಸ್ಟೋರಿನ ನಾನು ತುಂಬ ದಿನದಿಂದ ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊತಾ ಇದ್ದೆ. ಬಟ್ ಎಸ್, ಇವತ್ತು ಆ ದಿನ ಬಂದಿದೆ. ಇದೇ ಇವತ್ತಿನ ಎಪಿಸೋಡ್, ಚಿತ್ತೂರು ಹಾರರ್. ಸೊ ಬೇಸಿಕಲಿ ನಮ್ಮ ಅಜ್ಜಿ ಚಿಕ್ಕ ವಯಸ್ಸಿಂದ ಬೆಳೆದಿದ್ದು ಆಂಧ್ರ ಪ್ರದೇಶ್ ಚಿತ್ತೂರಲ್ಲಿ. ಚಿತ್ತೂರ ಹತ್ರ ಒಂದು ಪುಟ್ಟ ಹಳ್ಳಿ ಇದೆ, ನಾರ್ಗಿಲ್ ಅಂತ. ಹುಟ್ಟಿದ್ದು ಬೆಳೆದಿದ್ದು ಇಲ್ಲ ಅಲ್ಲಿ. ಅದಾದಮೇಲೆ ಮದುವೆ ಆಗಿ ಸ್ವಲ್ಪ ವರ್ಷಗಳು ರಾಯದುರ್ಗದಲ್ಲಿದ್ದರು. ಅದಾದಮೇಲೆ ಮಾಲೂರಿಗೆ ಬಂದು ಸೆಟ್ಲ್ ಆದರು. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಈ ಒಂದು ಘಟನೆ ಏನಿದೆ, ಇದು ಇವರ ಚಿಕ್ಕ ವಯಸ್ಸಲ್ಲಿ, ಅಂದರೆ ನಮ್ಮ ಅಜ್ಜಿಗೆ ಒಂದು 9 ರಿಂದ 10 ವರ್ಷ ಇರ್ಬೋದು, ಒಂದು ಪುಟ್ಟ ಹುಡುಗಿ. ಆ ಟೈಮಲ್ಲಿ ಅವ್ರ ಜೊತೆ ನಡೆದಂತಹ ಸತ್ಯವಾದ ಘಟನೆ ಇದು. ಸೊ ನಮ್ಮ ಅಜ್ಜಿ ಹೆಸರು ವೆಂಕಟಮ್ಮ. ಅವ್ರಿಗೆ ಆದಿಲಕ್ಷ್ಮಮ್ಮ ಅಂತ ಕೂಡ ಕರಿತಾ ಇದ್ರು. ಇವ್ರ ಫ್ರೆಂಡ್ ಸರ್ಕಲೆಲ್ಲ ನಮ್ಮ ಅಜ್ಜಿನ ಲಕ್ಷ್ಮಿ ಅಂತ ಕರಿತಾ ಇದ್ದಿದ್ದು. ಅವ್ರು ಆಂಧ್ರನಲ್ಲಿದ್ದಿದ್ದು. ನಮ್ಮ ಅಜ್ಜಿಗೆ ಒಬ್ಬರು ಕ್ಲೋಸ್ ಫ್ರೆಂಡ್ ಇದ್ದರು, ಅವ್ರ ಹೆಸರು ಕನಕ ಅಂತ. ಸೊ ಈ ಕನಕ ಮತ್ತು ನಮ್ಮ ಅಜ್ಜಿ ಲಕ್ಷ್ಮಿ ಇಬ್ಬರು ಸಿಕ್ಕಾಬಡೆ ಕ್ಲೋಸ್ ಫ್ರೆಂಡ್ಸು. ನಮ್ಮ ಅಜ್ಜಿ ಎಲ್ಲ ಜಾಸ್ತಿ ಏನು ಓದಿರಲಿಲ್ಲ. ಅವರು 1st ಸ್ಟ್ಯಾಂಡರ್ಡೋ 2nd ಸ್ಟ್ಯಾಂಡರ್ಡೋ ಅಷ್ಟೇ. ಅಲ್ಲಿಗೆ ಬಿಡಿಸ್ಬಿಡೋರು ಮನೆಯವರೆಲ್ಲ. ನಮ್ಮ ಅಜ್ಜಿ ಕೆಲಸ ಏನು ಅಂದರೆ ಮನೆ ಕೆಲಸ ಮಾಡೋದು, ಬಾವಿಗೆ ಹೋಗಿ ಬಟ್ಟೆ ಒಕ್ಕೊಂಬರೋದು, ಮನೆ ಪಾತ್ರೆ ಎಲ್ಲ ತೊಳೆಯೋದು. ಅವ್ರಿಗೆ ತುಂಬ ಜನ ಅಕ್ಕ ತಂಗಿದ್ರು, ಅಣ್ಣ ತಮ್ಮಂದೆಲ್ಲ ಇತ್ತು. ಬಟ್ ಕನಕ ಬಂದುಬಿಟ್ಟು ಬೆಸ್ಟ್ ಫ್ರೆಂಡ್ಸ್. ಇಬ್ಬರು ಒಟ್ಟಿಗೆ ಹೊಲಕ್ಕೆ ಹೋಗೋದು, ಇಬ್ಬರು ಒಟ್ಟಿಗೆ ಬಟ್ಟೆ ಒಗೆಯೋಕ್ಕೆ ಹೋಗೋದು, ಎಲ್ಲೋದು ಇಬ್ಬರು ಒಟ್ಟಿಗೆ ಹೋಗೋದು, ಈ ಥರ ಇತ್ತಂತೆ. ಒಂದು ದಿನ ಏನಾಗಿದೆ, ನಮ್ಮ ಅಜ್ಜಿಗೆ ತಲೆನೋವು ಅಂದ್ಬಿಟ್ಟು ಮನೇಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಕನಕ ಅನ್ನೋ ಒಂದು ಹುಡುಗಿ ಏನಿದೆ, ಅದು ಬಟ್ಟೆ ಎತ್ಕೊಂಡು ಬಟ್ಟೆ ಒಗಿಬೇಕು ಅಂತ ನಮ್ಮ ಅಜ್ಜಿ ಹತ್ರ ಬಂದಿದ್ದಾರೆ. ನಡಿ ಹೋಗೋಣ, ಲಕ್ಷ್ಮಿ ಬಾ ಹೋಗೋಣ ಅಂದ್ಕೊಂಡು ಬಂದಿದ್ದಾರೆ. ಬಟ್ ನಮ್ಮ ಅಜ್ಜಿಗೆ ಹುಷಾರಿಲ್ದಿರೋ ಕಾರಣದಿಂದ ಇವತ್ತು ನಾನು ಬರೋದಿಲ್ಲ, ನೀನು ಹೋಗು, ನಾನು ನಾಳೆ ಒಟ್ಟಿಗೆ ತೊಗೊಂಬಂದ್ಬಿಟ್ಟು ನಾಳೆ ಒಪ್ಕೊತೀನಿ, ನಾಳೆ ಹೆಂಗಿದ್ರು ನೀನು ಬರ್ತೀಯಲ್ಲ. ಕನಕ ಇಟ್ಕೊಂಡು ಅಯ್ಯೋ ನಾನು ಮುಂಚೆನೇ ಹೇಳಿದರೆ ನಾನು ಹೋಗ್ತಾ ಇರಲಿಲ್ಲ, ನಾಳೆ ಒಟ್ಟಿಗೆ ಹೋಗ್ಬೋದಾಗಿತ್ತು. ಬಟ್ ಇವಾಗ ನೋಡಿ ಬಟ್ಟೆ ಎಲ್ಲ ನೆನೆಸ್ಕೊಂಡು ತಂದುಬಿಟ್ಟಿದ್ದೀನಿ ನಾನು. ಸರಿ, ನಾನು ಒಪ್ಕೊಂಡು ಹೋಗ್ತೀನಿ ಮನೆಗೆ, ನಾನು ಸಾಯಂಕಾಲ ಬರ್ತೀನಿ, ಇಬ್ಬರು ಆಟ ಆಡೋಣ ಅಂತ ಹೇಳಿದ್ರು. ಇವ್ರದ್ದು ಒಂದು ಬ್ಯಾಕ್ ಯಾರ್ಡ್ ಇತ್ತಂತೆ, ಅಲ್ಲಿ ಹುಣಸೆ ಹಣ್ಣುಗಳೆಲ್ಲ ಬೀಳೋದಂತೆ. ಸೊ ಇವರಿಬ್ರು ಏನು ಮಾಡೋದು, ಹೋಗೋದು, ಹುಣ್ಸೆಹಣ್ಣು ಹಾಯ್ಕೊಳ್ಳೋದು, ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಅದನ್ನು ಒಂದು ಈ ಕಡ್ಡಿಗಳು ಬರುತ್ತಲ್ಲ ಅದಕ್ಕೆ ಅಂಟಿಸ್ಕೊಂಡು ಚೀಪೋದು. ಅದು ಇವಾಗಲೂ ಅದನ್ನ ಎಷ್ಟೊಂದು ಜನ ಮಾಡ್ತಾರೆ. ಸೊ ಇದನ್ನೆಲ್ಲ ಮಾಡಿ ಅಭ್ಯಾಸ ಇವರಿಬ್ರಿಗೂ. ಸರಿ, ಕನಕ ಇಟ್ಕೊಂಡು ಸಾಯಂಕಾಲ ಬರ್ತೀನಿ ನಾನು, ನೀನು ಹುಷಾರಾಗಿದ್ರೆ ನಾನು ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳೋದಂತೆ. ಸರಿ ಆಯಿತು, ಹೋಗಿದ್ದು ಬಾ ಅಂತ ಹೇಳಿ ಕಳಿಸಿದ್ದಾರೆ. ನಮ್ಮ ಅಜ್ಜಿ ಮಲ್ಗೆ ಇದ್ದಂತೆ. ಸಾಯಂಕಾಲ ಆಯಿತು, ಕನಕ ಬಂದಿಲ್ಲ. ನಮ್ಮ ಅಜ್ಜಿನ ಮಾತಾಡಿಸ್ಕೊಂಡು ಹೋಕೆ. ನಮ್ಮ ಅಜ್ಜಿ ಏನಿದು ಇಷ್ಟೊತ್ತಾದರೂ ಕನಕ ನಾನು ನೋಡೋಕ್ಕೆ ಬರಲೇ ಇಲ್ವಲ್ಲ ಅಂತ ಸುಮ್ಮನೆ ಮನೆ ಮುಂದೆ ಹೋದಂತೆ. ಏನು ಜನ ಎಲ್ಲ ಓಡ್ತಾ ಇದ್ದಾರಂತೆ, ಅಂದರೆ ಗಾಬರಿ ಬಿದ್ದೋಗ್ಬಿಟ್ಟಿದ್ದಾರೆ. ನಮ್ಮ ಅಜ್ಜಿಯವ್ರ ತಾಯಿ ಬಂದು, ಅಮ್ಮ ಏನಾಯಿತು ಅಂತ ಕೇಳೋದಕ್ಕೆ, ಅಯ್ಯೋ ಇಲ್ಲ ಕನಕ ಅಂತ ಇದು ಮಾಡೋದಂತೆ. ಏನಾಯಿತು ಕರೆಕ್ಟಾಗಿ ಹೇಳು ಅಂತ ಹೇಳಿದಾಗ, ಇಲ್ಲ ಬಟ್ಟೆ ಒಗೆಯೋಕ್ಕೆ ಕನಕ ಬಾವಿ ಹತ್ರ ಹೋಗಿದ್ದಲ್ಲ, ಕಾಲ್ಜಾರು ಬಾವಿನಲ್ಲಿ ಬಿದ್ದು ಪಾಪ ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಹೇಳೋದಂತೆ. ನಮ್ಮ ಅಜ್ಜಿಗೆ ಫುಲ್ಲು ಶಾಕು. ಒಂದೇ ಸಮ ಓಡಿದಾರಂತೆ ಬಾವಿ ಹತ್ರ. ಅಲ್ಲೋಗಿ ನೋಡಿದ್ರೆ ಪಾಪ ಆವಾಗ ಹುಡುಗಿನ ಎತ್ತಿ ಮೇಲೆ ಮಲಗಿಸ್ತಾ ಇದ್ದಂತೆ. ಏನಾಗಿದೆ, ಆ ಹುಡುಗಿ ಬಟ್ಟೆ ಒಗೆಯೋಕ್ಕೆ ಹೋಗಿದೆ, ಕಲ್ ಮೇಲೆ ಕುತ್ಕೊಂಡು ಉಚ್ತಾರೆ. ಸೊ ಏನಾಗಿದೆ, ಬಟ್ಟೆ ಎಲ್ಲ ಒಗೆದು ಮೇಲೆ ಬರಬೇಕಾದ್ರೆ ಸ್ಲಿಪ್ಪಾಗಿ ಬಟ್ಟೆಗಳೆಲ್ಲ ಅಲ್ಲೇ ಬಿದ್ದೋಗಿದೆ. ಹುಡುಗಿ ಪಾಪ ಬಾವಿ ಒಳಗಡೆ ಬಿದ್ದುಬಿಟ್ಟಿದೆ. ಆ ಹುಡುಗಿಗಾಗಲಿ
ಪಾಪ ಸ್ವಿಮ್ಮಿಂಗೇ ಬರಲ್ಲ. ನಮ್ಮ ಅಜ್ಜಿಗೂ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ, ಆ ಹುಡುಗಿಗೂ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ. ಪಾಪ ಮುಳುಗಿ ಪಾಪ ಪ್ರಾಣ ಬಿಟ್ಬಿಟ್ಟಿದೆ ನೀರು ಕುಡಿದು ಆ ಹುಡುಗಿ. ನಮ್ಮ ಅಜ್ಜಿ ಹೋಗೋಷ್ಟರಲ್ಲಿ ಆ ಹುಡುಗಿ ದೇಹನ ಎತ್ತಿ ಬಾವಿ ಪಕ್ಕದಲ್ಲಿ ಮಲಗಿಸ್ತಾ ಇದ್ರಂತೆ. ನಮ್ಮ ಅಜ್ಜಿ ಫುಲ್ಲು ಶಿ ಲಾಸ್ಟ್ ಇಟ್, ಒಂಥರ ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗಿ ತುಂಬ ಡಿಪ್ರೆಸ್ ಆಗಿಬಿಟ್ರಂತೆ. ಹತ್ತು ಕರೆದು ಕನಕ ಅಂತೆಲ್ಲ ಇದು ಮಾಡಿ ಅಲ್ಲಿಂದ ಅವಳನ್ನ ಮನೆಗೆ ಕರ್ಕೊಂಬಂದು ನೆಕ್ಸ್ಟ್ ಡೇ ಮಾರನೇ ದಿನ ಆ ಹುಡುಗಿನ ಮಣ್ಣು ಮಾಡಿ ಮನೆಗೆ ಬರೋ ತನಕ ನಮ್ಮ ಅಜ್ಜಿ ಕನಕನ ಪಕ್ಕದಲ್ಲೇ ಇದ್ದಂತೆ. ವಾಪಸ್ ಬಂದಾದ್ಮೇಲೂ ಒಂದು ವಾರ, ಒಂದು 10 ದಿನ ಅವಳ ನೆನಪಲ್ಲೇ ಹೀಗೆ ಇದೆಲ್ಲ ನಡೀತಾ ಇತ್ತಂತೆ. ಅದಾದಮೇಲೆ 11ನೇ ದಿನಕ್ಕೆ ಕಾರ್ಯ ಮಾಡಬೇಕು. ನಾಳೆ 11ನೇ ದಿನ, ಇವತ್ತು 10ನೇ ದಿನ, ನಾಳೆ ಕಾರ್ಯ ನಡಿಬೇಕು. ಇವತ್ತಿನ ದಿನ ಕನಕ ಅವ್ರ ತಂದೆ ಬರಬೇಕಾದ್ರೆ ಸಡನ್ನಾಗಿ ಬಿದ್ದು ಕಾಲು ಮುರ್ಕೊಂಬಿಟ್ರಂತೆ. ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ಮುಂದಿನ ದಿನ ನಡಿಬೇಕಾಗಿತ್ತು ಕಾರ್ಯ ಮಾಡೋದಕ್ಕೆ ಯಾರೂ ಇರಲೇ ಇರಲಿಲ್ಲ ಮನೆಯಲ್ಲಿ. ಸೊ ಕಾರ್ಯ ನಡೆದಿಲ್ಲ. ಅದಾದ ನೆಕ್ಸ್ಟ್ ದಿನ ಏನಾಗಿದೆ, ನಮ್ಮ ಅಜ್ಜಿ ಮಲಗಿದ್ರಂತೆ. ನಮ್ಮ ಅಜ್ಜಿ ಹಾಲಲ್ಲಿ ಮಲಗೋರಂತೆ. ಬಂದು ಕದ ಅಂತ ಕರೀತಾರೆ ಬಾಗಿಲನ್ನೆಲ್ಲ, ಕದ ತಡ್ತಾರೋ ಸೌಂಡ್ ಕೇಳಿಸಿದೆ. ನೈಟ್ ಒಂದು 11 ಗಂಟೆ ಹಂಗೆ. ನಮ್ಮ ಅಜ್ಜಿ ಹಾಲಲ್ಲೇ ಮಲಗಿದಲ್ಲ, ನಮ್ಮ ಅಜ್ಜಿ ಎದ್ದೋಗಿದೆ. ಡೋರ್ ಹತ್ರ ಹೋಗ್ತಾ ಇದ್ದಂಗೆ ಆಚೆಯಿಂದ ಲಕ್ಷ್ಮಿ ಲಕ್ಷ್ಮಿ ಅಂತ ಕನಕನ ವಾಯ್ಸು ನಮ್ಮ ಅಜ್ಜಿಗೆ ಕೇಳಿಸಿರೋದು. ನಮ್ಮ ಅಜ್ಜಿಗೆ ಒಂದು ಸ್ವಲ್ಪ ಭಯ ಆಗಿದೆ, ಬಟ್ ಒಂಥರ ಖುಷಿ. ನನ್ನ ಫ್ರೆಂಡ್ ಬಂದಿದ್ದಾಳೆ, ನನ್ನ ಫ್ರೆಂಡ್ಗೇನೂ ಆಗಿಲ್ಲ, ಅವಳು ಸತ್ತಿಲ್ಲ ಅನ್ಸುತ್ತೆ, ಅವಳು ಬಂದಿದ್ದಾಳೆ ಅಂತ ಓಡಿದೆ. ಆ ಕದ ತಟ್ಟೋ ಸೌಂಡು ನಮ್ಮ ಅಜ್ಜಿ ಜೊತೆ ಅವ್ರ ತಾಯಿ ಕೂಡ ನಮ್ಮ ಮುತ್ತಜ್ಜಿಗೂ ಕೇಳಿಸಿದೆ. ಆ್ಯಂಡ್ ಇವ್ರನ್ನ ಕರೀತಾರದು ನಮ್ಮ ಮುತ್ತಜ್ಜಿಗೆ ಕೇಳಿಸಿದೆ. ನಮ್ಮ ಮುತ್ತಜ್ಜಿ ಎದ್ನೋ ಬಿದ್ನೋ ಅಂತ ಆಚೆ ಓಡಿ ಬಂದಿದ್ದಾರೆ. ನಮ್ಮ ಅಜ್ಜಿ ಇನ್ನೇನು ಕದಾನ ತೆಗಿಬೇಕು, ನಮ್ಮ ಮುತ್ತಜ್ಜಿ ಬಂದು ಎಳ್ಕೊಂಬಿಟ್ಟಿದ್ದಾರೆ. ತೆಗಿಬೇಡ, ಬಾಗಿಲು ತೆಗಿಬೇಡ ನೀನು. ಆಚೆ ಕಡೆಯಿಂದ ಅದು ಕರೀತಾ ಇದೆಯಂತೆ, ಲಕ್ಷ್ಮೀ ಬಾ ಅಂದರೆ ಅದು ತೆಲುಗುನಲ್ಲಿ ಲಕ್ಷ್ಮೀ ರಾ ರಾ ಅಂತ ಕರೀತಾ ಇದೆಯಂತೆ, ಅಂದರೆ ಬಾ ಬಾ ಅಂತ. ನಮ್ಮ ಅಜ್ಜಿ ಅಯ್ಯೋ ಕನಕ ಬಂದಿದ್ದಾಳೆ ನಾನು ಹೋಗಬೇಕು, ಕನಕ ಬಂದಿದ್ದಾಳೆ ನಾನು ಹೋಗಬೇಕು ಅಂತ ಕಿರ್ಚಾಡ್ತಾ ಇದೆಯಂತೆ. ಆಮೇಲೆ ನಮ್ಮ ಮುತ್ತಾತ ಅಂದರೆ ನಮ್ಮ ಅಜ್ಜಿಯವ್ರ ತಂದೆ ಎಲ್ಲ ಬಂದು ಗಟ್ಟಿಯಾಗಿ ಹಿಡ್ಕೊಂಡು ಒಳಗಡೆ ಹೇಳ್ಕೊಂಡು ಹೋಗಿರೋದು ನಮ್ಮ ಅಜ್ಜಿನ. ಅದಾದಮೇಲೆ ಪ್ರತಿದಿನ ಬರೋದು ಬಾಗಿಲು ಕದ ತಟ್ಟೋದು. 1-2-3 ದಿನ ಆದಮೇಲೆ ನಮ್ಮ ಅಜ್ಜಿಗೆ ಅರ್ಥ ಆಗಿಬಿಟ್ಟಿದೆ, ಇದು ಬಂದಿರೋದು ಕನಕ ಅಲ್ಲ, ಅದು ಆತ್ಮ. ಏನು ಸುತ್ತಲೂ ಮನೆ ಸುತ್ತಲೂ ಗೆಜ್ಜೆ ಸೌಂಡ್ ಅಂತೆ. ಅವಳು ಹೆಂಗೆ ಓಡಾಡೋಳು ಮನೆ ಸುತ್ತ ಬಂದುಬಿಟ್ಟು. ಆಮೇಲೆ ಒಂದು ದಿನ ಮಧ್ಯಾಹ್ನ ಹಿತ್ಲು ಬಾಗಿಲು ಸಡನ್ನಾಗಿ ಓಪನ್ ಆಗಿ ಅಲ್ಲಿ ಹುಣಸೆದೆಲ್ಲ ಇವರೇನು ಜಜ್ಜಿಬಿಟ್ಟು ಅದಕ್ಕೆಲ್ಲ ಮೆಣಸಿನ್ಕಾಯಿ, ಖಾರದ ಪುಡಿ, ಅದೇ ಉಪ್ಪು ಎಲ್ಲ ಹಾಕೊಂಡು ಇದು ಮಾಡೋರು, ಅದು ಇವ್ರು ಮಾಡಿಕ್ಕಿದ್ರಂತೆ ಇವ್ರ ತಾಯಿ. ಪಾತ್ರೆನಲ್ಲಿ ಅದು ಇಲ್ವಂತೆ, ಎಲ್ಲ ಖಾಲಿ. ಸೊ ಇವ್ರಿಗೆ ಅರ್ಥ ಆಗಿಬಿಟ್ಟಿದೆ, ಇದಿಲ್ಲ, ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಒಂದು ದಿನ ನೈಟು, ಒಂದು 20 ದಿನ ಆದಮೇಲೆ ನಮ್ಮ ಅಜ್ಜಿ ಮಲಗಿದ್ದವರು ಸಡನ್ನಾಗಿ ಎದ್ದು ಡೋರ್ ಓಪನ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ. ಸಡನ್ನಾಗಿ ಇವರೆಲ್ಲ ನಮ್ಮ ಮುತ್ತಜ್ಜಿ ಮುತ್ತಾತ ಎಲ್ಲ ಹೋಗಿ ನೋಡಿದ್ರೆ ಬಾವಿ ಹತ್ರ ಹೋಗಿ ನಿಂತ್ಕೊಂಡಿದ್ದಾರಂತೆ ನಮ್ಮ ಅಜ್ಜಿ. ಇವರೆಲ್ಲ ಹೋಗಿ ಕರೆಕ್ಟ್ ಟೈಮಿಗೆ ಹಿಡ್ಕೊಂಡಿದ್ದಕ್ಕೆ ಅವ್ರು ಹಾರಿಲ್ಲ, ಅವ್ರು ಇನ್ನೇನು ಹಾರೋ ಪೊಸಿಷನಲ್ಲಿ ಇದ್ರಂತೆ. ಸೊ ಇದನ್ನೆಲ್ಲ ನೋಡಿದಂತಹ ನಮ್ಮ ಮುತ್ತಜ್ಜಿ ಮುತ್ತಾತ ಮನೆಗೆ ಕರ್ಕೊಂಬಂದು ಏನಾಯಿತು ಅಂದರೆ, ಇಲ್ಲ ಕೆಳಗಡೆಯಿಂದ ಕನಕನನ್ನು ಕರೀತಾ ಇದ್ಲು, ಲಕ್ಷ್ಮೀ ಬಾ ಅಂತ ಕರೀತಾ ಇದ್ಲು. ಅವಳು ಕರೆದಿದ್ದಕ್ಕೆ ನಾನು ಹೋದೆ, ಅವಳ ಹತ್ರ ನಾನು ಅದಕ್ಕೆ ಹೋಗಿದ್ದು, ಅವಳು ನನ್ನ ಕರೀತಾ ಇದ್ದಾಳೆ, ನನಗೆ ಕೇಳಿಸುತ್ತೆ, ನನ್ನ ಕನಕ ನನ್ನನ್ನು ಕರೀತಾ ಇದ್ದಾಳೆ, ಅವಳು ಒಬ್ಬಳೇ ಇದ್ದಾಳಂತೆ, ನಾನು ಅವಳ ಜೊತೆ ಹೋಗಬೇಕಂತೆ ಅಂತ ಎಲ್ಲ ನಮ್ಮ ಅಜ್ಜಿ ಹೇಳೋದಂತೆ. ಸೊ ಇವರು ರೋಸತ್ತು ಹೋಗ್ಬಿಟ್ಟಿರ್ತಾರೆ. ಇದಾಗೆ ಒಂದು 20 ದಿನ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಈ ಕಾಟ ಎಲ್ಲ ಕೊಡೋದು. ಇಮ್ಮಿಡಿಯೇಟಾಗಿ ಆ ಕನಕ ತಂದೆ ತಾಯಿ ಹತ್ರ ಹೋಗಿ ಈ ಥರ ಎಲ್ಲ ನಡೀತಾ ಇದೆ ನಮ್ಮ ಮನೆಯಲ್ಲಿ, ನಿಮ್ಮ ಮಗಳು ಬಂದು ತೊಂದರೆ ಕೊಡ್ತಾ ಇದ್ದಾಳೆ ನಮಗೆ, ಫಸ್ಟು ನಿಮ್ಮ ಮನೆಯಲ್ಲಿ ನೀವು ನಿಮ್ಮದು ಏನು ಶಾಸ್ತ್ರಗಳಿದೆಯೋ, ಅವಳದ್ದೇನು ಕಾರ್ಯಗಳಿದೆಯೋ ದಯವಿಟ್ಟು ಮುಗಿಸ್ಕೊಳ್ಳಿ. ನೋಡಿ ಇವತ್ತು ಬಾವಿ ತನಕ ಕರ್ಕೊಂಡು ಹೋಗಿದ್ದಾಳೆ ನಮ್ಮ ಮಗಳನ್ನು, ನಿಮ್ಮ ಮಗಳು ನಮ್ಮ ಮನೆ ಸುತ್ತಲೂ ಓಡಾಡ್ತಾಳೆ, ಬಂದು ಕದ ಬಡಿತಾಳೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಾದಮೇಲೆ ಇಮ್ಮಿಡಿಯೇಟಾಗಿ ಅವ್ರ ಮನೆಯಲ್ಲಿ ಕಾರ್ಯ ಎಲ್ಲ ಮುಗಿಸ್ತಾರಂತೆ. ಆವತ್ತಿನ ದಿನ ನೈಟ್ ಆ ಮನೆಯಲ್ಲಿ ಏನು ನಡೀತು, ನಮ್ಮ ಅಜ್ಜಿ, ಅವ್ರ ಅಕ್ಕ ತಂಗಿದಿರು, ಅವ್ರ ಅಪ್ಪ ಅವರಮ್ಮ ಸಾಯೋ ತನಕ ನೆನೆಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಅಜ್ಜಿ ಸಾಯೋದಕ್ಕೂ ಮುಂಚೆ ಕೂಡ ಆ ಘಟನೆನ ನೆನೆಸ್ಕೊಂಡ್ರು. ಯಾಕಂದರೆ ಅದು ಅಷ್ಟು ಭಯ ಪಡುವಂತಹ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ನಡೆದಿದ್ದು. ಏನು ಅಂದರೆ ಆ ಕಾರ್ಯ ಎಲ್ಲ ನಡೆದಾದ್ಮೇಲೆ ನೈಟು ಸೇಮ್ ಮಲಗಿದ್ರೆ ಬಂದು ಕದ ತಟ್ಟಿದ್ರಂತೆ. ತಟ್ಟಿಬಿಟ್ಟು ಆಚೆ ಕಡೆಯಿಂದ ಗೋ ಅಂತ ಅಳು ಲಕ್ಷ್ಮೀ ನನ್ನನ್ನು ಕಳಿಸ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ ಅಂದರೆ ತೆಲುಗುನಲ್ಲಿ, నేను వెళ్తున్నాను, నేను పోతాను,
ನಾನು ಕಳಿಸ್ತಾ ಇದ್ದಾರೆ, ನಾನು ಓಡಿಸ್ತಾ ಇದ್ದಾರೆ, ನಂಗೆ ಇಲ್ಲಿ ಇರೋಕ್ಕಾಗಲ್ವಂತೆ, ನೀನು ನನ್ನ ಜೊತೆ ಬರಲ್ವಾ, ನಾನು ಒಬ್ಬಳನ್ನೇ ಕಳಿಸ್ತೀಯಾ ಅಂತ ಜೋರಾಗತ್ತಿ, ಸರಿಮ್ಮ ನೀನು ಚೆನ್ನಾಗಿರು, ನಾನು ಹೋಗ್ತೀನಿ, ಬಟ್ ನಾನು ಹಿಂಗೋಸ್ಕರ ಕಾಯ್ತಾ ಇರ್ತೀನಿ. ಈ ಮಾತು ಇವೆಲ್ಲ ಹೇಳ್ತಿರೋದು ಇವ್ರ ಮನೆಯವರೆಲ್ಲ ಕೇಳಿಸ್ಕೊಂಡಿದ್ದಾರೆ ಮನೆಯಲ್ಲಿ. ನಮ್ಮ ಅಜ್ಜಿ ಒಬ್ಬರೇ ಅಲ್ಲ, ಅವ್ರ ಅಕ್ಕ ತಂಗಿದಿರು, ಅವ್ರ ಅಪ್ಪ ಅವ್ರ ಅಮ್ಮ ಪ್ರತಿಯೊಬ್ಬರು ಕೇಳಿಸ್ಕೊಂಡಿದ್ದಾರೆ. ಆವಾಗೆಲ್ಲ ಇರಲಿಲ್ಲ ಬಿಡಿ ಈ ರೆಕಾರ್ಡಿಂಗ್ ಎಲ್ಲ, ಬಟ್ ಮನೆಯವರು ಪ್ರತಿಯೊಬ್ಬರು ಕೇಳಿಸ್ಕೊಂಡಿದ್ದಾರೆ ಇವನ್ನೆಲ್ಲ. ಇಷ್ಟೆಲ್ಲ ಹೇಳಿ ಬಾಗಿಲು ಬಡಿಯೋದು ಸ್ಟಾಪ್ ಆಯ್ತಂತೆ. ಅದಾದಮೇಲೆ ನಮ್ಮ ಅಜ್ಜಿಗೆ ಯಾವತ್ತೂ ಅವರ ಫ್ರೆಂಡ್ ಕನಕ ಅವರು ಕಾಣಿಸ್ಕೊಂಡಿಲ್ಲ. ಅದೇ ಲಾಸ್ಟ್. ಬಟ್ ಈ ಒಂದು ಸ್ಟೋರಿನ ನಮ್ಮಜ್ಜಿ ನಾನು ಚಿಕ್ಕವಳಿರ್ಬೇಕಾದ್ರೆ 1 ಸಲ ಅಲ್ಲ, ಒಂದು 100 ಸಲ ಆದರೂ ನನ್ನ ಹತ್ರ ಹೇಳಿರ್ಬೋದು. ಬಟ್ ತುಂಬ ಮಿಸ್ ಮಾಡ್ಕೊಳ್ಳೋರು ಅವರೊಬ್ಬರು ಫ್ರೆಂಡ್ನ. ತುಂಬ ಒಟ್ಟಿಗೆ ಚಿಕ್ಕ ವಯಸ್ಸಿನಂತ ಬೆಳೆದಂತಹ ಫ್ರೆಂಡು. ಬಟ್ಟೆ ಹೊಕ್ಕೊಂಬರ್ತೀನಿ ಅಂತ ಹೋಗಿ ವಾಪಸ್ ಬಂದಿಲ್ಲ ಅಂದರೆ ಎಂಥ ಆಘಾತ ಇರ್ಬೋದು. ಆ್ಯಂಡ್ ಆಕೆಗೂ ಕೂಡ ಸಾಯೋ ಇಂಟೆನ್ಷನ್ ಇರಲಿಲ್ಲ, ಅದು ಆಕಸ್ಮಿಕವಾದಂಥ ಒಂದು ದುರ್ಘಟನೆ. ಸೊ ಆದ್ದರಿಂದ ಆ ಆತ್ಮಕ್ಕೆ ಶಾಂತಿ ಸಿಗ್ದಂಗೆ ನಡೆದಂತಹ ಘಟನೆ ಇದು ಚಿತ್ತೂರಲ್ಲಿ ನಡೆದಿದ್ದು. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಸೊ ಕೇಳಿಸ್ಕೊಂಡ್ರಲ್ಲ, ಇದು ನನ್ನ ಸ್ವಂತ ಅಜ್ಜಿಯ ಜೊತೆ ನಡೆದಂತಹ ಸ್ಟೋರಿ. ಪ್ರತಿ ಸಲ ನಮ್ಮ ಅಜ್ಜಿ ಈ ಸ್ಟೋರಿ ಹೇಳಿದಾಗ್ಲೂ ನಮ್ಮ ಅಜ್ಜಿ ಕಣ್ಣಲ್ಲಿ ನೀರಿರೋದು. ಯಾಕಂದರೆ ಆ ನೋವು ಅವ್ರು ತೀರ್ಕೊಂಡಾಗ ನಮ್ಮ ಅಜ್ಜಿಗೆ 77 ವರ್ಷ, ಆ್ಯಂಡ್ ಕನಕ ತೀರ್ಕೊಂಡಾಗ ನಮ್ಮ ಅಜ್ಜಿಗೆ 9 ಇಲ್ಲ 10 ವರ್ಷ. ಸೊ ಅದು ನಡೆದು 60-65 ವರ್ಷ ಆಗಿದ್ದು. ಆ ಒಬ್ಬರು ಫ್ರೆಂಡ್ನ ನಮ್ಮ ಅಜ್ಜಿ ತುಂಬ ಮಿಸ್ ಮಾಡ್ಕೊಳ್ಳೋರು. ಪ್ರಾಬಬ್ಲಿ ಯಾರು ಗೊತ್ತು, ಇವಾಗ ನಮ್ಮ ಅಜ್ಜಿನೂ ತೀರ್ಕೊಂಡ್ರು, ಮೇಲ್ಗಡೆ ಇಬ್ಬರು ಒಟ್ಟಿಗೆ ಇದ್ದಾರೋ ಏನೋ, ಆ ಫ್ರೆಂಡ್ಶಿಪ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯೋ ಏನೋ. ಬಟ್ ಒಂದು ಫ್ರೆಂಡ್ಶಿಪ್ ಹೇಗಿರಬೇಕು ಅಂತ ಇವರಿಬ್ಬರನ್ನ ನೋಡಿ ನಾನು ಅರ್ಥ ಮಾಡಿಕೊಂಡೆ. ಆ್ಯಂಡ್ ಅವತ್ತು ಹೋದಂತಹ ಆತ್ಮ, ಆ ಕನಕಳ ಆತ್ಮ ಮತ್ತೆ ಯಾವತ್ತೂ ನಮ್ಮ ಅಜ್ಜಿಗೆ ತೊಂದರೆ ಕೊಡಲಿಲ್ಲ. ಆ ಒಂದು ಕಾರ್ಯ ಮುಗಿದ ಮೇಲೆ ಅವರ ಒಂದು ಪ್ರೆಸೆನ್ಸ್ ನಮ್ಮ ಅಜ್ಜಿಯ ಮನೆ ಸುತ್ತಮುತ್ತ ಯಾವತ್ತೂ ಕಾಣಿಸ್ಕೊಳ್ಳಿಲ್ಲ. ವೆಲ್, ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಫಾಲೋ ಮೀ ಆನ್ ಮೈ Instagram account ಆ್ಯಂಡ್ ಸ್ಟೇ ವಿತ್ ಮೀ ಆನ್ ರಹಸ್ಯ ವಿತ್ ಲಾಸ್ಯ, ವೆರ್ ಮಿಸ್ಟ್ರೀಸ್ ಅವೇಟ್ಸ್.